ಈ ದಿನ ನಮ್ಮ ತಂಡದ ಸದಸ್ಯರು 28 ಜನ ಇದ್ದಾರೆ. ಅದಕ್ಕೋಸ್ಕರ ಒಂದೊಂದೇ ಬೇರೆ ಬೇರೆ ಪರಿಚಯ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಮ್ಮ ಪ್ರಸಾದ್ ಅವರು ಇದ್ದಾರೆ. ನಮಸ್ಕಾರ. ನೋಡಕ್ಕಾಗಲ್ಲ, ಮುಂದೆ ನೋಡ್ತಾ ಇದ್ದೀನಿ. ಇಲ್ಲ ನಮ್ ಕ್ಯಾಮ್ರಾ ನಿಮ್ಮನ್ನ ನೋಡ್ತಾ ಇದೆ. ಹಿಂದ್ಗಡೆ ಪದ್ಮಾ ಮೇಡಮ್ ಇದ್ದಾರೆ. ಆಮೇಲೆ ನಮ್ಮ ಮೇಡಮ್ ನಿರ್ಮಲಾ ಮೇಡಮ್. ಅವರೇ ಬಾಸ್. ಆಯ್ತು. ಕೆರೆಯ ಅಂದ್ರೆ ದೊಡ್ಡದು, ಮಲೈ ಅಂದ್ರೆ ಬೆಟ್ಟ, ದೊಡ್ಡ ಬೆಟ್ಟ. ಮೇಲ್ಗಡೆ ವೆಂಕಟೇಶ್ವರ ದೇವಸ್ಥಾನ ಇದೆ. ಸುಮಾರು 5 ಕಿಲೋಮೀಟರು ನಷ್ಟು ಟ್ರೆಕ್ ಕವರ್ ಮಾಡಬೇಕು. ಅದೇ ಬೆಟ್ಟ. ಈ ಬೆಟ್ಟದ ತುದಿಗೆ ಹೋಗ್ಬೇಕು. ಮೇಲೆ ಇಲ್ಲಿ ನೋಡಿ, ಕಚ್ಚಾ ದಾರಿ ಇದೆ. ನಮ್ಮ ಕಾರು ಓಲಾಡ್ಕೊಂಡು ಹೋಗ್ತಾ ಇದೆ. ಕಾರು ಎಣ್ಣೆ ಕುಡಿತಾ ಇದೆ. ಕಾರು ಎಣ್ಣೆ ಕುಡಿತಾ ಇದೆ ಹೇಳಿ. ಬರ್ಲಿ ನಾವು ಫೈನಲೈಸ್ ಮಾಡಿಬಿಟ್ಟೋಣ. ನೋಡಿ, ಮೇಲೆ ಕಾಣಿಸ್ತಾ ಇದೆ ಬೆಟ್ಟ. ಈಗ ತುಂಬಾ ಹತ್ರ ಬಂದಿದ್ದೀವಿ. ಇದು ಪೆರಿಯಾಮಲೈ ಬೆಟ್ಟ. ಪೆರಿಯಾಮಲೈ ದೊಡ್ಡ ಬೆಟ್ಟ. ಏನೇ ಬರ್ಲಿ. ನೋಡಿ ಬೆಟ್ಟ ನೋಡಿ, ಈಗ ಹತ್ತಿರದಿಂದ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ದೇವಾಲಯ ಬಂತು. ಇದು ದೇವಾಲಯ. ನಮ್ಮ ಪೆರಿಯಾಮಲೈ ಟ್ರೆಕ್ ತಂಡದ ಲೀಡರ್ ಶ್ರೀನಿವಾಸ್ MP ಶ್ರೀನಿವಾಸ್ ಅವರು ತಂಡದ ಸದಸ್ಯ. ಇವತ್ತು 28 ಜನರನ್ನ ಸೇರಿಸಿದ್ದಾರೆ. 7 ಕಾರು. ಒಬ್ಬೊಬ್ಬರೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಮೇಡಮ್. ಹಾಯ್, ವಲ್ಲಿ ಫ್ರಮ್ ಬ್ಯಾಂಗ್ಳೂರ್. ದೀಪಕ್, ಸುರೇಶ್, ಗೌತಮ್, ಕಾರ್ತಿಕ್ ಫ್ರಮ್ ಬ್ಯಾಂಗ್ಳೂರ್. ಅನಗ. ಇತರ ಸದಸ್ಯರು ಹೇಳಿ, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಕುಮುದ, ನಿರ್ಮಲಾ. ಮೇಡಮ್ ನಿಮ್ಮ ಹೆಸರು ಹೇಳಿ. ಶೈಲಜಾ. ಮೇಡಮ್ ನೀವು ನಮ್ಮ PT ಉಷಾ ಮೇಡಮ್. ಇವರು ಹೊಸ ನಾಮಕರಣ. ಶಶಿ ಮೇಡಮ್. ಸರ್ ಮೇಡಮ್ ಎಲ್ಲ ಅನ್ಬೇಡಿ ಸರ್. ಬೇಡ, ಆಯ್ತು. ಶಶಿ ಸರ್ ಅನ್ಬೇಕಾ? ಹೌದಾ? ಇವರು ಸುರೇಶ್ ಅವರು ಪಂಪಾರನ್ನ ಮತ್ತೆ ಕುಮಾರವ್ಯಾಸ ಎಲ್ಲ ಹಳೆಗನ್ನಡ ಪದ್ಯಗಳನ್ನು ನಿರರ್ಗಳವಾಗಿ ಗಂಟೆಗಟ್ಟಲೆ ನೆನಪಿಟ್ಟು ಮಾತನಾಡಬಲ್ಲರು. ಪುಷ್ಕರಣಿ. ಹಾ ಬೇಗ ಹೋಗ್ಬಿಡಿ ನೀವು. ಬನ್ನಿ. ಈಗ
ಬರ್ತಾ ಇದ್ದಾರೆ ಸದಸ್ಯರು. ಹಾಂ ಎಸ್ ಶ್ಯೂರ್. ನೋಡಿ ಮೇಲೆ ಹೌದು ನೋಡಿ ಪುಷ್ಕಣಿಗೆ ನೀರು ಬೀಳ್ತಾ ಇದೆ ಗುಡ್ಡದ ಮೇಲಿಂದ. ಇದು ಗಣೇಶ ಟೆಂಪಲ್ ಮೇಲ್ಗಡೆ ಬರ್ರಿ. ಹಾಂ ಇಲ್ಲ, ಈಗ ನಾವು ಪೆರಿಯಾಮಲೈ ಬೆಟ್ಟದ ನಡುಮಲೈ ಹತ್ರ ಬಂದಿದ್ದೀವಿ. ನಡುಮಲೈ ಅಂದರೆ ಅರ್ಧ ದಾರಿ. ಇಲ್ಲಿ 28 ಸದಸ್ಯರಲ್ಲಿ ನಾವು 5 ಜನ ಮಾತ್ರ ಇಲ್ಲಿದ್ದೀವಿ. ಇಲ್ಲೊಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದ್ದಾಗಿದೆ. ಮೇಲೆ ಯಾವಾಗಲೂ ನೀರು ಬರ್ತಾ ಇರುತ್ತೆ. 24 hours ಡ್ರಿಂಕಿಂಗ್ ವಾಟರ್. ಆ್ಯಕ್ಚುಲಿ ಮೂರ್ತಿಯವರು ಅಲ್ಲಿ ನಿಂತಿದ್ದಾರೆ. ಶಶಿ ಅವ್ರು ಬಂದಿಲ್ವಾ? ಇಲ್ಲೆಲ್ಲ ಹಳ್ಳಿ ಇರಬೇಕು. ಆ ಕಡೆ ಟೆಂಟ್ ಇದೆ ನೋಡಿ, ಆ ಕಡೆ ಟೆಂಟು. ಇಲ್ಲಿ ನೋಡಿ ಬೆಟ್ಟದ ಮೇಲೆ ಹಾಂ ಭತ್ತದ ಗದ್ದೆ ಇದೆ. ನೋಡಿ ಭತ್ತ ಅಂದರೆ ಇಲ್ಲಿ ಮೇಲೆ ನೀರು ಸಾಕಷ್ಟಿದೆ ಅಂತ. ಪ್ರಸಾದ್ ಅವ್ರು ಹೋಗ್ತಾ ಇದ್ದಾರೆ. ಹಿಂದ್ಗಡೆ ನಮ್ಮ ಮೂರ್ತಿಯವರಿದ್ದಾರೆ. ಇದು ಇನ್ನೊಂದು ಲೆವೆಲ್. ಹಸಿರು ಕಾಡು. ಇಲ್ಲಿಂದ ನೋಡಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ಅದೇ ಪೀಕ್. ಈ ಬಂಡೆಗಳು, ಇದೆಲ್ಲ ಬಂಡೆಗಳು. ದಾರಿ ಹೀಗಿದೆ. ಬೆಟ್ಟಗಳ ಮಧ್ಯೆ ಒಂದು ಚಿಕ್ಕ ಫಾರ್ಮ್ ಹೌಸ್. ಒಂದು ಪಾಂಡ್ ಇದೆ, ಪಕ್ಕದಲ್ಲಿ ಗದ್ದೆ, ಭತ್ತದ ಗದ್ದೆ. ಅದ್ರ ಪಕ್ಕನೇ ಒಂದು ಫಾರ್ಮ್ ಹೌಸು. ಒಂದು ವಿಡಿಯೋ ತೆಗಿತೀರಾ? ನಾನು ಆ ಕಡೆಯಿಂದ ನಡ್ಕೊಂಡು ಬರ್ತೀನಿ, ನೀವು ಬಂದು ಈಗ ಬರ್ತೀನಿ. ಇದು ಲ್ಯಾಂಡ್ಸ್ಕೇಪ್ ಅಲ್ವಾ? ಒಂದು ನಿಮಿಷ. ಹಾಗಿದ್ರೆ ಒಂದು ನಿಮಿಷ. ಅಲ್ಲಿ ಕೋಟೆ ಇದೆಯಾ? ಬಂಡೆನ ಅದು? ದೇವಸ್ಥಾನ ಇಲ್ಲಿರೋದು? ತುಂಬಾ ಇದೆ ನೋಡಿ ಸರ್ ಬೆಟ್ಟ ಫುಲ್ಲು. ಅದಕ್ಕೆ ಹೇಳೋದು ನಮ್ಮ ರಿಸೋರ್ಸಸ್. ಬನ್ನಿ ಬನ್ನಿ ಬನ್ನಿ. ರೈಟ್ ಬನ್ನಿ. ಬನ್ನಿ ಸರ್. ನೋಡಿ ಕೆಳಗೆ ಹೇಗಿದೆ ಡೀಪ್ ಆಗಿ. ಎಸ್, ಇಲ್ಲಿ ಏನಿದೆ ಬೇಕೇ ಬೇಕು. ಬ್ಯೂಟಿಫುಲ್. ಹೌದು 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 ಹೌದು. ಅಲ್ಲಿ ಬರೋಕ್ಕಾಗಲ್ಲ ನನಗೆ ಸ್ವಲ್ಪ. ಇದು ಮೇಲ್ಗಡೆ ಇರುವ ವೆಂಕಟರಮಣ ದೇವಸ್ಥಾನ. ತೆಗೀರಿ ಹಂಗೆ ತೆಗೀರಿ. ನೀವು ಬನ್ನಿ, ಇಲ್ಲೇ ಬನ್ನಿ. ಅಲ್ಲ ಇಲ್ಲಿ ದೇವ್ರ ಹತ್ರ
ದೇವ್ರ ಹತ್ರನೇ ಬಂದ್ಬಿಟ್ರಿ ಈಗ ಆಯ್ತಾ? ದೇವ್ರ ಹತ್ರ ಬಂದ್ಬಿಟ್ರು. ದೇವ್ರ ಹತ್ರ ನೀವು ನಿಂತಿದ್ದೀರ, ನಿಮ್ಮ ಹತ್ರ ದೇವ್ರಿದ್ದಾರೆ ಆಯ್ತಾ? ಓಕೆ. ಸೊ ಈಗ ವಿಡಿಯೋ ಫೋಟೋ ತೆಗಿತೀನಿ. ಒಂದ್ ನಿಮಿಷ. ನಾನು ಕೂಡ ನೀರು ಕೊಟ್ಟು ಬಂದೆ ಅವರಿಗೆ. ಸ್ನೇಹಿತರೆ, ಈಗ ನಾವು ಪಿರಿಯಾಮಲೈ ದೊಡ್ಡ ಬೆಟ್ಟದ ತುದಿಯಲ್ಲಿದ್ದೀವಿ. ಅಲ್ಲಿ ನಮ್ಮ ತಂಡದ ಇಬ್ಬರು ಸದಸ್ಯರು ಅಮರ್ನಾಥ್ ಹಾಗೂ ನಮ್ಮ ಲೀಡರ್ ಶ್ರೀನಿವಾಸ್ ಅವರು ವಿಶ್ರಮಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ದೂರದಿಂದ ಬೆಟ್ಟದ ಸುತ್ತ ದೃಶ್ಯಾವಳಿಗಳು. ಮೇಡಮ್ ಹೇಗೆ ಅನಿಸ್ತಾ ಇದೆ? ಇದು ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಒಳಗಡೆ ಪತ್ನಿ ಸಹಿತರಾಗಿದ್ದಾರೆ. ನಮ್ಮ ಪಿ ಟಿ ಉಷಾ ಅವರು ಇಲ್ಲಿ ಕೂತಿದ್ದಾರೆ. ದೇವರು ಪತ್ನಿ ಸಹಿತರಾಗಿದ್ದಾರೆ. ಒಳಗಡೆ ಪತ್ನಿ ಸಹಿತರಾಗಿ ಇಬ್ಬರಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಇಲ್ಲಿ ಇರೋರಿಗೆ ಯಾರು ಮಾದರಿ ಆಗಿ ಅಲ್ಲ. ಇಲ್ಲಿರೋರು ಎಲ್ಲರಿಗೂ ಒಬ್ಬೊಬ್ಬರೇ ಇದ್ದಾರೆ. ಓಕೆ, ಈಗ ನನ್ನ ತೆಗೀರಿ ವಿಡಿಯೋ.